ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಕ್ರೈಮ್ ಥ್ರಿಲ್ಲರ್ ಮೂವಿ ಜಾಕ್ ನ ಎಕ್ಸ್ಪ್ಲೈನ್ ಮಾಡ್ತಿದೀವಿ. ಈ ಮೂವಿಲಿ ನಮ್ಮ ಕಥೆಯ ನಾಯಕ ಜಾಕ್ ರಾಯ್ ಏಜೆಂಟ್ ಆಗ್ಬೇಕು ಅಂತ ಇಂಟರ್ವ್ಯೂ ಎಲ್ಲ ಅಟೆಂಡ್ ಆಗ್ತಾನೆ. ಆದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಬರೋ ಮುಂಚೆನೆ ದೇಶ ಕಾಪಾಡುವಂತ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾನೆ. ಆ ದೊಡ್ಡ ಕೆಲಸ ಏನು? ಕಡೆಗೆ ಜಾಕ್ ದೇಶ ಕಾಪಾಡೋಕೆ ಆಯ್ತಾ? ಈ ಮಧ್ಯ ಜಾಕ್ಗೆ ಎದುರಾದ ಪ್ರಾಬ್ಲಮ್ಸ್ ಏನು? ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನ್ ಅಲ್ಲಿ ನಮಗೆ ಮನೋಜ್ ಅನ್ನೋ ರಾ ಏಜೆಂಟ್ ನ ತೋರಿಸ್ತಾರೆ. ಇವಾಗ ಅರೇಬಿಯನ್ ಸಿಯಲ್ಲಿ ಒಂದು ಶಿಪ್ ಪೂರ್ತಿ ವೆಪನ್ಸ್ ಇಂಡಿಯಾ ಕಡೆ ಬರ್ತಿದೆ ಅಂತ ಅವನು ಅವನ ಮೇಲಧಿಕಾರಿಗೆ ಹೇಳ್ತಾ ಇರ್ತಾನೆ. ಜೊತೆಗೆ ಮನೋಜ್ ಇದು ನನ್ನ ಕತೆ ಅಂತ ಹೇಳ್ತಾ ಫ್ಲಾಶ್ ಬ್ಯಾಕ್ ಹೇಳೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಜಾಕ್ ಇದು ನನ್ ಕತೆ ಅಂತ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಇವಾಗ ಜಾಕ್ ನ ಮನೋಜ್ ಅವನ್ ಟೀಮ್ ಜೊತೆ ಸೇರಿ ಮುಖಕ್ಕೆ ಬಟ್ಟೆ ಹಾಕಿ ಯಾವುದೋ ಜಾಗದಲ್ಲಿ ಕೂರಿಸಿ ಎನ್ಕೌಂಟರ್ ಮಾಡ್ತಾ ಇರ್ತಾನೆ. ಅವಾಗ ನಮಗೆ ಜಾಕ್ ಆ ಪರಿಸ್ಥಿತಿಗೆ ಬರೋಕೆ ಕಾರಣ ಏನು ಅಂತ ಅವನ್ ಫ್ಲಾಶ್ ಬ್ಯಾಕ್ ನ ತೋರಿಸೋಕೆ ಶುರು ಮಾಡ್ತಾರೆ. ಇವಾಗ ಕತೆ ಸ್ವಲ್ಪ ದಿನಗಳ ಹಿಂದಕ್ಕೆ ಶಿಫ್ಟ್ ಆಗುತ್ತೆ. ಪ್ಯಾನ್ ಇಂಡಿಯಾ ಪ್ರಸಾದ್ ಅನ್ನೋ ಒಬ್ಬ ವ್ಯಕ್ತಿ ಕ್ಯಾಟ್ ಡಿಟೆಕ್ಟಿವ್ ಏಜೆನ್ಸಿ ಅನ್ನೋ ಒಂದು ಮುಸ್ಲಿಂ ವ್ಯಕ್ತಿಯ ಏಜೆನ್ಸಿಗೆ ಬರ್ತಾನೆ. ಈ ಪ್ಯಾನ್ ಇಂಡಿಯಾ ಪ್ರಸಾದ್ ಮಗನೇ ಜಾಕ್. ಜಾಕ್ ನ ನಿಜವಾದ ಹೆಸರು ಪ್ಯಾಬ್ಲೋ ನೆರುಡಾ ಅಂತ. ಆ ಹೆಸರನ್ನ ಜಾಕ್ ತಾಯಿ ಜಾಕ್ಗೆ ಇಟ್ಟಿರ್ತಾರೆ. ಜಾಕ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕ್ರಿಕೆಟ್ ನ ಸಖತ್ತಾಗಿ ಆಡ್ತಾ ಇರ್ತಾನೆ. ಆದ್ರೆ ಒಂದಿನ ಒಂದು ವೈಡ್ ಬಾಲ್ ನ ಹೊಡೆಯೋಕೆ ಹೋಗಿ ಬಾಲು ಬೀಳ್ಬಾರ್ ಜಾಗಕ್ಕೆ ಬಿದ್ದ್ಬಿಡುತ್ತೆ. ಅದಕ್ಕೆ ಪ್ರಸಾದ್ ಹೈದರಾಬಾದ್ ಅಲ್ಲಿರೋ ಒಂದು ಗ್ರೌಂಡ್ ಪಕ್ಕ ಮನೆ ಮಾಡ್ಕೊಂಡು ಜಾಕ್ ನ ಟ್ರೈನಿಂಗ್ ಗೆ ಸೇರಿಸ್ತಾರೆ. ಆ ಕೋಚ್ ಹೇಳೋದು ವೈಡ್ ಬಾಲ್ ಗಳನ್ನ ಹೊಡಿಬಾರ್ದು ಅಂತ. ಆದ್ರೆ ಜಾಕ್ಗೆ ಎಷ್ಟೇ ಸಲ ಹೇಳಿದ್ರು ವೈಡ್ ಬಾಲ್ ನ ಹೊಡಿತಾ ಇರ್ತಾನೆ. ಅದಕ್ಕೆ ಕೋಚ್ ಜಾಕ್ಗೆ ಟ್ರೈನಿಂಗ್ ಕೊಡೋಕೆ ಆಗಲ್ಲ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಜಾಕ್ ಕ್ರಿಕೆಟ್ ಬಿಟ್ಟು ಫುಟ್ಬಾಲ್ ಆಡೋಕೆ ಶುರು ಮಾಡ್ತಾನೆ. ಅದ್ರಲ್ಲೂ ಇದೇ ರೀತಿಯಾಗಿ ಆ ಕೋಚ್ ಕೂಡ ಟ್ರೈನಿಂಗ್ ಕೊಡೋಕೆ ಆಗಲ್ಲ ಅಂತಾರೆ. ಇದೇ ರೀತಿ ಜಾಕ್ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಎಲ್ಲಾ ಕೋಚಸ್ ಜಾಕ್ ನ ಟ್ರೈನ್ ಮಾಡೋಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಕಡೆಗೆ ಜಾಕ್ ಇಂಜಿನಿಯರಿಂಗ್ ಮಾಡ್ತಾನೆ. ಅದ್ರಲ್ಲೂ ಟಾಪರ್ ಆಗ್ತಾನೆ. ಕಾಲೇಜ್ ಪ್ಲೇಸ್ಮೆಂಟ್ ದಿನ ಎಲ್ರು ಟಿಪ್ ಟಾಪ್ ಆಗಿ ರೆಡಿಯಾಗಿ ಇಂಟರ್ವ್ಯೂಗೆ ಹೋದ್ರೆ ಜಾಕ್ ಮಾತ್ರ ಶರ್ಟ್ ಮತ್ತೆ ಚಡ್ಡಿ ಹಾಕೊಂಡು ಹೋಗ್ತಾನೆ. ಅದು ಸಾಲಲ್ಲ ಅಂತ ಇಂಟರ್ವ್ಯೂ ಮಾಡೋಕೆ ಬಂದಿರೋರ್ಗೆ ಅದು ಇದು ಕ್ವಶನ್ ಕೇಳಿ ತಲೆ ತಿಂದಾಗ್ತಾನೆ. ಅದಕ್ಕೆ ಅವರು ಜಾಬ್ ಕೊಡಲ್ಲ. ಅದರಿಂದ ಜಾಕ್ಗೆ ಒಂಚೂರು ಬೇಜಾರಾಗಲ್ಲ. ಆದ್ರೆ ಜಾಕ್ ತಂದೆ ಪ್ರಸಾದ್ಗೆ ಮಾತ್ರ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಜಾಕ್ ನಾನು ನನ್ಗಿಷ್ಟ ಇರೋ ಕೆಲಸನೇ ಮಾಡ್ತೀನಿ ಅಂತ ಅವನ್ ತಂದೆಗೆ ಹೇಳ್ತಾನೆ. ಆದ್ರೆ ಪ್ರಸಾದ್ಗೆ ಜಾಕ್ ಏನ್ ಕೆಲಸ ಮಾಡೋಕೆ ಹೋಗ್ತಿದ್ದಾನೆ ಅಂತ ಜಾಕ್ ಹೇಳಲ್ಲ. ಏನ್ ಕೆಲಸ ಅಂತ ಕೇಳಿದ್ರೆ ಜಾಕ್ ಅದು ಕಾನ್ಫಿಡೆನ್ಶಿಯಲ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಅಲ್ಲಿಂದ ಒಂದು ವರ್ಷ ಜಾಕ್ ಯಾವ್ದಾವ್ದೋ ಪ್ಲೇಸ್ಗೆ ಹೋಗೋದು, ಯಾರ್ಯಾರನೋ ಫಾಲೋ ಮಾಡೋದು, ಫೋಟೋ ತೆಗೆಯೋದು, ಬೈನಾಕ್ಯುಲರ್ ಅಲ್ಲಿ ಯಾರನ್ನೋ ಅಬ್ಸರ್ವ್ ಮಾಡ್ತಾ ಇರೋದು, ಜೊತೆಗೆ ಯಾವ್ದೋ ಅಬಾಂಡನ್ ಬಿಲ್ಡಿಂಗ್ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ಹಿಡ್ಕೊಂಡು ಏನೋ ಮಾಡ್ತಾ ಇರೋದು, ಅದೇ ಅವನ್ ಕೆಲಸ ಆಗಿರುತ್ತೆ. ಅದಕ್ಕೆ ಇವಾಗ ಪ್ರಸಾದ್ ಡಿಟೆಕ್ಟಿವ್ ಏಜೆನ್ಸಿಗೆ ಹೋಗಿ ಜಾಕ್ ಸ್ಟೋರಿ ಎಲ್ಲ ಹೇಳಿ ಜಾಕ್ ಇವಾಗ ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಹುಡ್ಕೋಕೆ 1 ಲಕ್ಷ ಪೇಮೆಂಟ್ ಕೊಟ್ಟು ಬರ್ತಾನೆ. ಈ ಕಡೆ ಜಾಕ್ ಇವಾಗ ಒಂದು ಸೂಟ್ ಕೇಸ್ ಹಿಡ್ಕೊಂಡು ರಾಗೆ ಜಾಯ್ನ್ ಆಗೋಕೆ ಇಂಟರ್ವ್ಯೂಗೆ ಹೋಗ್ತಾನೆ. ಅವನು ಸೂಟ್ ಕೇಸ್ ಹಿಡ್ಕೊಂಡು ಇಂಟರ್ವ್ಯೂಗೆ ಹೋಗಿರೋದು ನೋಡಿ ಅಲ್ಲಿಗೆ ಇಂಟರ್ವ್ಯೂಗೆ ಅಂತ ಬಂದಿದ್ದ ರಂಗನಾಥ್ ಅನ್ನೋ IPS ಆಫೀಸರ್ ಜಾಕ್ ನ ಪರಿಚಯ ಮಾಡ್ಕೋತಾನೆ. ಜಾಕ್ ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಅವರು ಸೂಟ್ ಕೇಸ್ ಏನು ಅಂತ ಕೇಳಿದಾಗ ಜಾಕ್ ಸೂಟ್ ಕೇಸಿಂದ ಸ್ವಲ್ಪ ಫೈಲ್ಸ್ ತೆಗೆದು ಕೊಡ್ತಾನೆ. ಅದರಲ್ಲಿ ಇಷ್ಟು ದಿನದವರೆಗೂ ಜಾಕ್ ರ್ಯಾಂಡಮ್ ಆಗಿ ಮಿಷನ್ ಗಳನ್ನ ಮಾಡಿರ್ತಾನೆ. ಅದ್ರಲ್ಲಿ ಪಿಕ್ ಪಾಕೆಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿರ್ತಾನೆ. ಜೊತೆಗೆ ಒಬ್ಬ ಡ್ರಗ್ ಪೆಡ್ಲರ್ ನ ಫಾಲೋ ಮಾಡಿ ವಧೆ ಕೂಡ ತಿಂದಿರ್ತಾನೆ. ಆ ಫೈಲ್ಸ್ ಎಲ್ಲ ನೋಡಿ ಆಫೀಸರ್ಸ್ ಜಾಕ್ ನ ಪೊಲೀಸ್ ಆರ್ಮಿ ಎಲ್ಲ ಬಿಟ್ಟು ರಾಣಿ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಜಾಕ್ ಪೊಲೀಸರು ದೇಶದ ಒಳಗೆ ಆಗೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಆರ್ಮಿ ದೇಶದ ಬಾರ್ಡರ್ ಅಲ್ಲಿ ಇದ್ದು ದೇಶಕ್ಕೆ ಪ್ರಾಬ್ಲಮ್ ಆಗದೆ ಇರೋ ರೀತಿ ನೋಡ್ಕೋತಾರೆ. ಆದ್ರೆ ರಾ ದೇಶದ ಮುಂದೆ ನಿಂತು ದೇಶಕ್ಕೆ ಆಗೋ ಪ್ರಾಬ್ಲಮ್ ನ ಮುಂಚೆನೆ ಕಂಡಿಡಿದು ಅದರಿಂದ ದೇಶನ ಕಾಪಾಡ್ತಾರೆ. ಅದಕ್ಕೆ ನಾನು ರಾ ಏಜೆಂಟ್ ಆಗ್ಬೇಕು ಅಂತ ಹೇಳ್ತಾನೆ. ಜೊತೆಗೆ ಇನ್ನೊಂದ್ ಸ್ವಲ್ಪ ಕ್ವಶನ್ ಕೇಳ್ತಾರೆ. ಜಾಕ್ ಎಲ್ಲದಕ್ಕೂ ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡ್ತಾನೆ. ಆಫೀಸರ್ಸ್ಗೆ ಜಾಕ್ ಸ್ಮಾರ್ಟ್ ಇದ್ದಾನೆ ಅನ್ಸುತ್ತೆ. ಆಮೇಲೆ ಜಾಕ್ ಇಂಟರ್ವ್ಯೂ ಇಂದ ಹೋಗುವಾಗ ರಾ ಏಜೆಂಟ್ ಮನೋಜ್ಗೆ ಡ್ಯಾಶ್ ಹೊಡೆದು ಸಾರಿ ಕೇಳಿ ಹೋಗ್ತಾನೆ. ಮನೆಯಲ್ಲಿ ನೋಡಿದ್ರೆ ಅವನ್ ತಂದೆ ಜಾಕ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಡವ್ ಮಾಡೋಕೆ ಹಗ್ಗ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆದ್ರೆ ಅದನ್ನ ಟೆಸ್ಟ್ ಮಾಡೋಕೆ ಮನೆ ಕೆಲಸದವಳನ್ನ ಕುರ್ಚಿ ಮೇಲೆ ನಿಲ್ಲಿಸ್ತಾನೆ. ಆದ್ರೆ ಮಿಸ್ ಆಗಿ ಕುರ್ಚಿ ಬಿದ್ದು ಮನೆ ಕೆಲಸದವಳು ನೇಣಾಕೊಂಡ್ ಬಿಡ್ತಾಳೆ. ಇವಾಗ ಜಾಕ್ ಹೋಗಿ ಅವನ್ ರೂಮ್ ಅಲ್ಲಿ ಸಿಸ್ಟಮ್ ಆನ್ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ನೋಡ್ತಾನೆ. ಆ ವಿಡಿಯೋ ಅಲ್ಲಿ ಒಬ್ಬ ವ್ಯಕ್ತಿ ಇಂಡಿಯಾನ ನಾಶ ಮಾಡ್ತೀವಿ ಅಂತ ಹೇಳಿರ್ತಾನೆ.
ಅಷ್ಟರಲ್ಲಿ ಮನೆ ಕೆಲಸದವಳನ್ನು ಪ್ರಸಾದ್ ಇಟ್ಕೊಂಡಿರೋದು ನೋಡಿ ಜಾಕ್ ಹೋಗಿ ಅವಳನ್ನ ಕೆಳಗೆ ಇಳಿಸ್ತಾನೆ. ಜಾಕ್ ತಂದೆ ಜಾಕ್ ಅವನು ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿಲ್ಲ ಅಂತ ಜಾಕ್ ಜೊತೆ ಮಾತಾಡೋದೇ ಬಿಟ್ಟಿರ್ತಾರೆ. ಜಾಕ್ ಮನೆಗೆ ಬಂದಾಗ ಪ್ರಸಾದ್ ಇನ್ನು 3 ದಿನದಲ್ಲಿ ನೀನು ಏನ್ ಕೆಲಸ ಮಾಡ್ತಾ ಇದ್ದೀಯ ಅಂತ ತಿಳ್ಕೊತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾನೆ. ಅದನ್ನ ಕೇಳಿ ಜಾಕ್ಗೆ ಪ್ರಸಾದ್ ಏನೋ ಮಾಡ್ತಿದ್ದಾನೆ ಅನ್ಸಿ ಹೋಗಿ ಸಿಸ್ಟಮ್ ಅಲ್ಲಿ ಪ್ರಸಾದ್ ಜಿಮೇಲ್ ಅಕೌಂಟ್ಗೆ ಹ್ಯಾಕ್ ಮಾಡಿ ಲಾಗಿನ್ ಆಗ್ತಾನೆ. ಅದರಲ್ಲಿ ಪ್ರಸಾದ್ ಕ್ಯಾಟ್ ಡಿಟೆಕ್ಟಿವ್ ಏಜೆನ್ಸಿಗೆ ಹೋಗಿದ್ದ ಅಂತ ಗೊತ್ತಾಗುತ್ತೆ. ಮಾರನೇ ದಿನ ಜಾಕ್ ಈಚೆ ಹೋಗುವಾಗ ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಮತ್ತೆ ಇನ್ನೊಬ್ಳು ಸ್ಕೂಟಿಯಲ್ಲಿ ಜಾಕ್ ನ ಫಾಲೋ ಮಾಡ್ತಾ ಇರ್ತಾರೆ. ಅದು ಸಾಲಲ್ಲ ಅಂತ ಕ್ಯಾಟ್ ಡಿಟೆಕ್ಟಿವ್ ಏಜೆನ್ಸಿಯ ಓನರ್ ಮಗಳು ಅಶ್ವಾನ್ ಕೂಡ ಕಾರಲ್ಲಿ ಜಾಕ್ ನ ಫಾಲೋ ಮಾಡ್ತಾ ಇರ್ತಾಳೆ. ಅದು ಜಾಕ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಜಾಕೆ ಅವ್ರನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ಒಂದು ಪಾರ್ಕ್ ಹತ್ರ ಅವ್ರನ್ನ ಹಿಡ್ಕೋತಾನೆ. ಆದ್ರೆ ಅಶ್ವಾನ್ ಬೂರ್ಖಾ ಹಾಕೊಂಡಿದ್ರಿಂದ ಅಶ್ವಾನ್ ಮುಖನ ಜಾಕ್ ಸರಿಯಾಗಿ ನೋಡೋಕಾಗಲ್ಲ. ಆಮೇಲೆ ಜಾಕ್ ಅಲ್ಲಿಂದ ಅವನು ರಾ ಇಂಟರ್ವ್ಯೂ ಅಲ್ಲಿ ಮೀಟ್ ಮಾಡಿದ್ದ IPS ಆಫೀಸರ್ ರಂಗನಾಥ್ನ ಹೋಗಿ ಮೀಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಬರದೇ ಇದ್ರು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿ ಅವನ ಕೈಲಿ 10 ಡೇಸ್ ಲಾಂಗ್ ಲೀವ್ ಹಾಕ್ಸಿ ಅವನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರಂಗನಾಥ್ ಏನ್ ವಿಷಯ ಅಂದಾಗ ಜಾಕ್ ಒಂದು ಹುಡುಗನ್ನ ತೋರಿಸಿ ಅವನು ಸೋಷಿಯಲ್ ಮೀಡಿಯಾ ಅಲ್ಲಿ ಇಂಡಿಯಾನ ನಾಶ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿ ಡಿಲೀಟ್ ಮಾಡಿದ್ದಾನೆ. ಅವನು ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋ ಮಾಡಿದ್ದಾನೆ ಅಂದ್ರೆ ಅವನಿಗೆ ಪಕ್ಕ ಯಾರ ಹತ್ರ ಇಂದಾನೋ ವೆಪನ್ ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಇವಾಗ ಅವನ್ನ ಫಾಲೋ ಮಾಡಿ ಆ ವೆಪನ್ಸ್ ಕೊಡೋರ್ನ ಹಿಡಿಬೇಕು ಅಂತ ಹೇಳ್ತಾನೆ. ರಂಗನಾಥ್ ಇದೆಲ್ಲ ನಮ್ಗೆ ಯಾಕೆ, ನಾವೇ ರಾ ಅವ್ರಿಗೆ ಇದನ್ನೆಲ್ಲ ಹೇಳ್ಬಿಟ್ರೆ ಅವರೇ ನೋಡ್ಕೋತಾರೆ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ ಇವಾಗ ನಾವು ಕೂಡ ರಾ ಅವ್ರೆ ಅಂತ ಹೇಳಿ ಆ ಹುಡುಗನ ಹತ್ರ ಹೋಗಿ ಅವನ್ ಜೇಬಿಂದ ವಾಲೆಟ್ ತೆಗೆದು ರಂಗನಾಥ್ ಕಡೆ ಎಸಿತಾನೆ. ಅದ್ನ ಎಲ್ರು ನೋಡಿ ರಂಗನಾಥ್ನ ಹಿಡಿಯೋಕೆ ಹೋಗ್ತಾರೆ. ಕಡೆಗೆ ಎಲ್ರು ರಂಗನಾಥ್ನ ಹಿಡ್ಕೊಂಡಾಗ ಜಾಕ್ ಬಂದು ರಂಗನಾಥ್ದು ID ತೋರಿಸಿ ಆ ವಾಲೆಟ್ ಒಳಗೆ ಒಂದು ಟ್ರ್ಯಾಕರ್ ಇಟ್ಟು ಅದನ್ನ ಆ ಹುಡುಗನಿಗೆ ವಾಪಸ್ ಕೊಡ್ತಾನೆ. ಈ ಕಡೆ ರಾ ಏಜೆಂಟ್ ಮನೋಜ್ ಅರೇಬಿಯನ್ ಸಿ ಅಲ್ಲಿ ಒಂದು ವೆಪನ್ ಇರೋ ಶಿಪ್ ಇಂಡಿಯಾ ಕಡೆ ಬರ್ತಾ ಇದೆ. ಅದನ್ನ ಇಂಡಿಯಾ ಒಳಗೆ ಬಿಡ್ಕೊಂಡು ಅದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡಿಡಿಬೇಕು ಅಂತ ಡಿಫೆನ್ಸ್ ಮಿನಿಸ್ಟರ್ಗೆ ಹೇಳ್ತಾನೆ. ಅದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ. ಮಾರನೇ ದಿನ ಜಾಕ್ ಆ ಹುಡುಗನ್ನ ಫಾಲೋ ಮಾಡ್ತಾ ಹೋಗುವಾಗ ಯಾರೋ ಆ ಹುಡುಗನಿಗೆ ನಾಳೆ 10 ಗಂಟೆಗೆ ಚಾರ್ಮಿನಾರ್ ಹತ್ರ ಬಾ ಅಂತ ಹೇಳ್ತಾರೆ. ಅದು ಜಾಕ್ಗೆ ಗೊತ್ತಾಗುತ್ತೆ. ಹಾಗೆ ಮುಂದೆ ಹೋಗುವಾಗ ಜಾಕ್ ಕಾಡಿಗೆ ಒಂದು ಹುಡುಗಿ ಸ್ಕೂಟಿಯಲ್ಲಿ ಅಡ್ಡ ಬರ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಡಿಟೆಕ್ಟಿವ್ ಅಶ್ವಾನ್. ಇವಾಗ ಬೂರ್ಖಾ ಎಲ್ಲ ತೆಗೆದು ಚೂಡಿದಾರ ಹಾಕೊಂಡ್ ಬಂದು ಅವಳೇ ಬೇಕು ಬೇಕು ಅಂತ ಜಾಕ್ ಗಾಡಿಗೆ ಗುದ್ಬಿಡ್ತಾಳೆ. ಸುತ್ತ ಜನ ಎಲ್ಲ ಸೇರಿದ್ಕೆ ಜಾಕ್ಗೆ ಆ ಅಶ್ವಾನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಜಾಕ್ಗೆ ಅವಳು ಅಶ್ವಾನ್ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಶ್ವಾನ್ ಅವಳ ಹೆಸರು ಭಾನುಮತಿ ಅಂತ ಸುಳ್ಳು ಹೇಳಿ ಜಾಕ್ ಏನ್ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಕೆ ಸಖತ್ ಟ್ರೈ ಮಾಡ್ತಾಳೆ. ಆದ್ರೆ ಜಾಕ್ ಮೊದಲೇ ಕಿಲಾಡಿ. ಅವಳು ಎಷ್ಟೇ ಸಲ ಕೇಳಿದ್ರು ಅವನು ಏನ್ ಮಾಡ್ತಿದ್ದಾನೆ ಅಂತ ಹೇಳೋದೇ ಇಲ್ಲ. ಕಡೆಗೆ ಅಶ್ವಾನ್ಗೆ ಇಂಜೆಕ್ಷನ್ ಕೊಡ್ತಾರೆ. ಅಷ್ಟಕ್ಕೆ ಅಶ್ವಾನ್ ತಲೆ ಸುತ್ತಿ ಬಿದ್ದೋಗ್ತಾಳೆ. ಜಾಕ್ ಅವಳನ್ನ ಹಾಗೆ ಬಿಟ್ಟು ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಡೇ 4 ಸ್ಟೇಟ್ ಅಲ್ಲಿ 4 ಕಡೆ ವೆಪನ್ಸ್ ಟ್ರಕ್ ನ ಬ್ಲಾಸ್ಟ್ ಮಾಡಬೇಕು ಅಂತ ಟೆರರಿಸ್ಟ್ ಪ್ಲಾನ್ ಮಾಡಿರ್ತಾರೆ. ಅದು ರಾ ಏಜೆಂಟ್ಸ್ಗೂ ಗೊತ್ತಾಗಿ ಮನೋಜ್ ಅವನ್ ಟೀಮ್ ಜೊತೆ ಚಾರ್ಮಿನಾರ್ ಹತ್ರ ಬಂದು ಟ್ರಕ್ ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಜಾಕ್ ಕೂಡ ಆ ಹುಡುಗನ್ನ ಫಾಲೋ ಮಾಡ್ತಾ ಇರ್ತಾನೆ. ಅದನ್ನ ಅಶ್ವಾನ್ ನೋಡಿ ಜಾಕ್ ಏನೋ ಮಾಡ್ತಿದ್ದಾನೆ ಅನ್ಕೊಂಡು ಆ ಹುಡುಗನಿಗೆ ಜಾಕ್ ಫಾಲೋ ಮಾಡ್ತಾ ಇರೋ ವಿಷಯ ಹೇಳ್ಬಿಡ್ತಾಳೆ. ಜಾಕ್ ಅದನ್ನ ನೋಡಿ ಓಡೋಗಿ ಆ ಹುಡುಗನ್ನ ಹಿಡ್ಕೋತಾನೆ. ಅವನಿಂದ ಗೊತ್ತಾಗುತ್ತೆ ಟ್ರಕ್ ನ ಗುದ್ದು ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ. ಇವಾಗ ಜಾಕೆ ಆ ಹುಡುಗನ ತರ ಪ್ಲಾನ್ ಮಾಡಿರೋ ಟೆರರಿಸ್ಟ್ ಜೊತೆ ಮಾತಾಡ್ತಾ ಟ್ರಕ್ ಹತ್ರ ಬರ್ತಾನೆ. ಜಾಕ್ ಟ್ರಕ್ ಹತ್ರ ಬಂದಿದ್ನ ನೋಡಿ ರಾ ಏಜೆಂಟ್ಸ್ ಜಾಕೆ ಟ್ರಕ್ ಬ್ಲಾಸ್ಟ್ ಮಾಡೋನು ಅಂತ ಅವನ ಹತ್ರ ಬರ್ತಾನೆ. ಆದ್ರೆ ಅದನ್ನೆಲ್ಲ ಪ್ಲಾನ್ ಮಾಡಿರೋ ಶಫಿ ಅನ್ನೋ ಟೆರರಿಸ್ಟ್ ಒಂದು ಬಿಲ್ಡಿಂಗ್ ಮೇಲಿರೋದು ರಾ ಏಜೆಂಟ್ಸ್ಗೆ ಗೊತ್ತಾಗಿ ಶಫಿನ ಟ್ರ್ಯಾಕ್ ಮಾಡೋಕೆ ಡ್ರೋನ್ ಬಿಡ್ತಾರೆ. ಜಾಕ್ ಸುಮ್ನೆ ಇರದೆ ರಾ ಏಜೆಂಟ್ಸ್ ಡ್ರೋನ್ ಮುಂದೆ ಜಾಕ್ ಕೂಡ ಒಂದು ಡ್ರೋನ್ ಬಿಟ್ಟು ಶಫಿ ಮುಖ ನೋಡ್ತಾನೆ. ಶಫಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಜಾಕ್ ಶಫಿ ಎಸ್ಕೇಪ್ ಆಗ್ತಿರೋದು ನೋಡಿ ಕೈಗೆ ಉಂಗುರ ಹಾಕೊಂಡು ಅದರಿಂದ ಸೆಡೇಟ್ ಮಾಡೋ ಇಂಜೆಕ್ಷನ್ ನ ಶಫಿಗೆ ಚುಚ್ಚಿ ಅವನ್ನ ಮೂರ್ಛೆ ತಪ್ಪೋ ಹಾಗೆ ಮಾಡಿ ಶಫಿನ ಎತ್ಕೊಂಡು ಅವನಿದ್ದ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗ್ತಾನೆ. ಇದರಿಂದ 4 ಕಡೆ ಕೂಡ ಬ್ಲಾಸ್ಟ್ ಆಗೋದು ತಪ್ಪುತ್ತೆ. ಜಾಕ್ ಶಫಿ ಕೈಕಾಲು ಕತ್ತಿಗೆ ಪೂರ್ತಿ ಇಂಜೆಕ್ಷನ್ ನ ಕಟ್ಟಿರ್ತಾನೆ. ಶಫಿ ಸ್ವಲ್ಪ ಅಳ್ಳಾಡಿದ್ರು ಇಂಜೆಕ್ಷನ್ ಚುಚ್ಕೊಂಡು ಮತ್ತೆ ಮೂರ್ಛೆ ತಪ್ತಾನೆ. ಹಾಗೆ ಶಫಿ ಕಣ್ಣಿಗೆ ಗ್ಲಾಸ್ ಹಾಕ್ತಾನೆ. ಅದರಿಂದ ಶಫಿಗೆ ಏನು ಕಾಣಿಸಲ್ಲ. ಜಾಕ್ ಶಫಿ ಹತ್ರ ಅವ್ರ ಲೀಡರ್ ಬಗ್ಗೆ ಕೇಳಿದಾಗ ಶಫಿ ಬಾಯ್ ಬಿಡಲ್ಲ.
ಅದಕ್ಕೆ ಜಾಕ್ ಶಫಿನ ಹುಡಿಕೊಂಡು ಇನ್ನು 3 ಸ್ಟೇಟ್ಸ್ ಅಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ದವರು ಬರ್ತಾರೆ ಅಂತ ಮತ್ತೆ ಚಾರ್ಮಿನಾರ್ ಹತ್ರ ಹೋಗ್ತಾನೆ. ಅಲ್ಲಿಗೆ ರಾಯ್ ಏಜೆಂಟ್ ಸೌತ್ ಅಲ್ಲಿ ಬ್ಲಾಸ್ಟ್ ಮಾಡ್ಬೇಕಿದ್ದ ಹುಡುಗನ್ನ ಇಟ್ಕೊಂಡು ಜಾಕ್ ಬಗ್ಗೆ ತಿಳ್ಕೊಂಡು ಜಾಕ್ ನ ಹುಡ್ಕೋಕೆ ಅವರು ಕೂಡ ಚಾರ್ಮಿನಾರ್ ಹತ್ರ ಬಂದು CCTV ಚೆಕ್ ಮಾಡ್ತಾ ಇರ್ತಾರೆ. ಶಫಿ ಕಡೆ ಇಬ್ರು ಹುಡುಗರು ಕೂಡ ಅಲ್ಲಿಗೆ ಬಂದು ಶಫಿಗೋಸ್ಕರ ಅವರು ಕೂಡ ಪೊಲೀಸ್ ಅಂತ ಹೇಳ್ಕೊಂಡು CCTV ಚೆಕ್ ಮಾಡ್ತಾ ಇರ್ತಾರೆ. ಕಡೆಗೆ ರಾಯ್ ಏಜೆಂಟ್ಸ್ ಅಲ್ಲಿರೋದು ಶಫಿ ಕಡೆಯವ್ರಿಗೆ ಗೊತ್ತಾಗುತ್ತೆ. ಶಫಿ ಕಡೆಯವರು ಅಲ್ಲಿಗೆ ಬಂದಿರೋದು ರಾಯ್ ಏಜೆಂಟ್ಸ್ಗೂ ಗೊತ್ತಾಗುತ್ತೆ. ಅವರಿಬ್ರು ಅಲ್ಲಿಗೆ ಬಂದಿರೋದು ಜಾಕ್ಗೆ ಗೊತ್ತಾಗುತ್ತೆ. ಕಡೆಗೆ ಜಾಕ್ ಶಫಿ ಕಡೆಯವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾನೆ. ಕಾಮಿಡಿ ಅಂದ್ರೆ ಶಫಿ ಕಡೆಯವ್ರನ್ನ ಹಿಡ್ಕೊಳ್ಳೋ ಬದಲು ಜಾಕ್ ರಾಯ್ ಏಜೆಂಟ್ ಮನೋಜ್ನ ಹಿಡ್ಕೊಂಡು ಹೋಗಿ ಶಫಿ ರೀತಿನೇ ಬಿಲ್ಡಿಂಗ್ ಒಳಗೆ ಚೇರ್ ಹಾಕಿ ಕಟ್ಟಾಗ್ತಾನೆ. ಈ ಕಡೆ ಅಶ್ವಾನ್ ಜಾಕ್ ಮನೆಗೆ ಹೋಗಿ ಅವನ್ ರೂಮ್ನೆಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಆದ್ರಿಂದ ಜಾಕ್ ಅಲ್ಲಿಂದ ಏನು ಕೆಲಸ ಮಾಡ್ತಿಲ್ಲ, ಬೇರೆ ಜಾಗದಿಂದ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಜಾಕ್ ನ ಲವ್ ಅಲ್ಲಿ ಬೀಳಿಸ್ಕೊಂಡು ಅವನಿರೋ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡು ಜಾಕ್ ನ ಮೀಟ್ ಮಾಡಿ ಜಾಕ್ ಮೇಲೆ ಅವಳಿಗೆ ಲವ್ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಜಾಕ್ ಅಶ್ವಾನ್ಗೆ ಕಿಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅವಳು ಇಲ್ಲಿ ಬೇಡ, ಯಾರು ಇಲ್ದೇ ಇರೋ ಜಾಗದಲ್ಲಿ ನಿನಗೆ ಅಂತ ಇರೋ ಜಾಗದಲ್ಲಿ ಕಿಸ್ ಕೊಡ್ತೀನಿ ಅಂತಾಳೆ. ಅದಕ್ಕೆ ಜಾಕ್ ಇಡೀ ಹೈದರಾಬಾದ್ ಪೂರ್ತಿ ಒಳ್ಳೆ ಜಾಗ ಹುಡಿಕೊಂಡು ಹೋದ್ರು ಅಶ್ವಾನ್ ಕಿಸ್ ಕೊಡೋದ್ರಿಂದ ಅದು ಇದು ಅಂತ ಹೇಳಿ ತಪ್ಪಿಸ್ಕೊತಾ ಇರ್ತಾಳೆ. ಕಡೆಗೆ ರಾತ್ರಿ ಒಂದು ರೋಡ್ ಅಲ್ಲಿ ಅಶ್ವಾನ್ಗೆ ಬೇರೆ ದಾರಿ ಇಲ್ಲದೆ ಜಾಕ್ಗೆ ಕಿಸ್ ಕೊಟ್ಟು ಹೋಗ್ತಾಳೆ. ಆದ್ರೂ ಅವಳಿಗೆ ಜಾಕ್ ಎಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ. ಈ ಕಡೆ ಜಾಕ್ ಶಫಿ ಮತ್ತೆ ಮನೋಜ್ ಹತ್ರ ಇಂದ ನಂಬರ್ ತಗೊಂಡು ಶಫಿ ಕಡೆಯವ್ರಿಗೆ ಮತ್ತೆ ರಾ ಅವ್ರಿಗೆ ಕಾಲ್ ಮಾಡಿ ಚಾರ್ಮಿನಾರ್ ಹತ್ರ ಇರೋ ಹೋಟೆಲ್ಗೆ ಬರೋಕೆ ಹೇಳ್ತಾನೆ. ಮಾರನೇ ದಿನ ಜಾಕ್ ಬೂರ್ಖಾ ಹಾಕೊಂಡು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿಗೆ ಶಫಿ ಕಡೆ ಅವನು ಮತ್ತೆ ಮನೋಜ್ ಟೀಮ್ ಅವರು ಬಂದಿರ್ತಾರೆ. ಅಲ್ಲಿ ಶಫಿ ಕಡೆ ಅವನಿಗೆ ಬೂರ್ಖಾದಲ್ಲಿ ಇರೋನೆ ಜಾಕ್ ಅಂತ ಗೊತ್ತಾಗುತ್ತೆ. ಜಾಕ್ಗೆ ಮನೋಜ್ ರಾಯ್ ಏಜೆಂಟ್ ಅಂತ ಗೊತ್ತಾಗುತ್ತೆ. ಮನೋಜ್ ಕಡೆ ಅವರು ಹೋಟೆಲ್ ಅಲ್ಲಿ ಇರೋರು ಎಲ್ಲರನ್ನು ಚೆಕ್ ಮಾಡುವಾಗ ಜಾಕ್ಗೆ ಬೂರ್ಖಾ ತೆಗಿಯೋಕೆ ಹೇಳ್ತಾರೆ. ಇನ್ನೇನು ಜಾಕ್ ತಗ್ಲಾಕೋಬೇಕು ಅಷ್ಟರಲ್ಲಿ ಅದೇ ಹೋಟೆಲ್ ಅಲ್ಲಿ ಅಶ್ವಾನ್ ಬೂರ್ಖಾ ತೆಗಿಯೋಕೆ ಹೇಳಿದ್ಕೆ ರಾಯ್ ಏಜೆಂಟ್ ಜೊತೆ ಜಗಳ ಆಡ್ತಾ ಇರ್ತಾಳೆ. ಅವಾಗ ಜಾಕ್ಗೆ ಅಶ್ವಾನೇ ಭಾನುಮತಿ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ಟೈಮ್ ಯೂಸ್ ಮಾಡ್ಕೊಂಡು ಶಫಿ ಕಡೆ ಅವನು ಎಸ್ಕೇಪ್ ಆಗ್ತಾನೆ. ಜಾಕ್ ಕೂಡ ಎಸ್ಕೇಪ್ ಆಗ್ತಾನೆ. ರಂಗನಾಥ್ಗೆ ಅವರು ರಾಯ್ ಏಜೆಂಟ್ ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಜಾಕ್ಗೆ ಅವ್ರನ್ನೆಲ್ಲ ಬಿಟ್ಟು ಸುಮ್ನೆ ಇದ್ಬಿಡೋಣ ಅಂತ ಹೇಳ್ತಾನೆ. ಅವಾಗ ಜಾಕ್ ಅವನು ರಾಯ್ ಏಜೆಂಟ್ ಯಾಕೆ ಆಗ್ಬೇಕು ಅನ್ಕೊಂಡಿರೋದು ಅಂತ ಒಂದು ಕತೆ ಹೇಳ್ತಾನೆ. ಒಂದಿನ ಜಾಕ್ ಅವನ್ ತಾಯಿ ಜೊತೆ ಸ್ಕೂಟಿಯಲ್ಲಿ ಹೋಗುವಾಗ ಟೆರರಿಸ್ಟ್ ಅಟ್ಯಾಕ್ ಇಂದ ಅವನ್ ತಾಯಿ ಸತ್ತೋಗ್ತಾರೆ. ಆದ್ರಿಂದ ಜಾಕ್ ಅವನ್ ತಾಯಿ ರೀತಿ ಬೇರೆ ಯಾರು ಸಾಯ್ಬಾರ್ದು ಅಂತ ರಾಯ್ ಏಜೆಂಟ್ ಆಗ್ಬೇಕು ಅನ್ಕೊಂಡಿರ್ತಾನೆ. ಈ ಕಥೆನ ಜಾಕ್ ರಂಗನಾಥ್ಗೆ ಹೇಳೋವಾಗ ಅಶ್ವಾನ್ ಜಾಕ್ ವರ್ಕ್ ಮಾಡೋ ಜಾಗನ ಹುಡುಕಿ ಅಲ್ಲಿಗೆ ಹೋಗಿ ಶಫಿನ ರಿಲೀಸ್ ಮಾಡಿಬಿಡ್ತಾಳೆ. ಶಫಿ ಅಶ್ವಾನ್ಗೆ ಹೊಡೆದು ಅವನ್ ಕಡೆಯವರಿಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತಾನೆ. ಆಮೇಲೆ ಮನೋಜ್ನ ಉಸಿರು ಕಟ್ಟಿಸಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಜಾಕ್ ಬಂದು ಶಫಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಶಫಿ ಜಾಕ್ ಇಂದ ತಪ್ಪಿಸ್ಕೊಂಡು ಅವನ್ ಕಡೆಯವ್ರ ಜೊತೆ ಎಸ್ಕೇಪ್ ಆಗ್ತಾನೆ. ಜಾಕ್ ಅವ್ರನ್ನ ಬೈಕ್ ಅಲ್ಲಿ ಫಾಲೋ ಮಾಡ್ತಾ ಹೋಗಿ ಅವ್ರು ಹೋಗ್ತಿದ್ದ ಗಾಡಿಗೆ ಆಕ್ಸಿಡೆಂಟ್ ಆಗುವ ಹಾಗೆ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ನ ಕರ್ಕೊಂಡು ರಾಯ್ ಏಜೆಂಟ್ಸ್ ಬಂದು ಶಫಿ ಕಡೆ ಇದ್ದ 3 ಜನನ್ನು ಸಾಯಿಸ್ತಾರೆ. ಶಫಿ ಮಾತ್ರ ತಪ್ಪಿಸ್ಕೊಂಡು ಓಡೋಗ್ತಾನೆ. ಮನೋಜ್ ಟೀಮ್ ಜೊತೆ ಸೇರಿ ಜಾಕ್ನ ಹಿಡ್ಕೋತಾರೆ. ಜಾಕ್ ಕೂಡ ರಾಯ್ ಏಜೆಂಟ್ ಆಗೋಕೆ ಇಂಟರ್ವ್ಯೂ ಕೊಟ್ಟಿದ್ದ ಅಂತ ಮನೋಜ್ಗೆ ಗೊತ್ತಾಗಿ ಮನೋಜ್ ಹೇಳೋದು ಜಾಕ್ ಇಂಟರ್ವ್ಯೂ ಕೊಟ್ಟಿರೋ ದಿನಾನೇ ಅವನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಮತ್ತೆ ಜಾಕ್ಗೆ ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ನೀನು ರಾಯ್ ಏಜೆಂಟ್ ಆಗೋಕೆ ಯೋಗ್ಯ ಅಲ್ಲ ಅಂತ ಹೇಳಿ ಬೈದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಇದ್ರಿಂದ ಜಾಕ್ಗೆ ಸಖತ್ ಬೇಜಾರಾಗುತ್ತೆ. ಅವನ್ ಮನೆ ಟೆರಸ್ ಮೇಲೆ ಜಾಕ್ ಬೇಜಾರಲ್ಲಿ ನಿಂತಿದ್ದಾಗ ಪ್ರಸಾದ್ ಬಂದು ಜಾಕ್ನ ಸಮಾಧಾನ ಮಾಡಿ ಅವನ್ ಕೈಲಿ ಆ ಕೆಲಸ ಮಾಡೋಕೆ ಆಗುತ್ತೆ ಅಂತ ಮೋಟಿವೇಟ್ ಮಾಡ್ತಾರೆ. ಆದ್ರೆ ಪ್ರಸಾದ್ಗೆ ಇನ್ನು ಜಾಕ್ ಯಾವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತೇ ಇರಲ್ಲ. ಜಾಕ್ ಮತ್ತೆ ಆ ಕೆಲಸ ಶುರು ಮಾಡ್ತಾನೆ. ಜಾಕ್ ಶಫಿ ಯೂಸ್ ಮಾಡ್ತಿದ್ದ ಒಂದು ಮೆಡಿಸಿನ್ ನ ಚೆಕ್ ಮಾಡಿದಾಗ ಅದು ನೇಪಾಳಿಂದ ತಗೊಂಡಿರೋದು ಅಂತ ಗೊತ್ತಾಗಿ ಜಾಕ್ ನೇಪಾಳಗೆ ಹೋಗ್ತಾನೆ. ಈ ಕಡೆ ಅಶ್ವಾನ್ ತಂದೆ ಅವಳಿಗೆ ಜಾಕ್ ಕೇಸ್ ನ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ, ಇವಾಗ ಅವನು ನೇಪಾಳ್ಗೆ ಹೋಗಿದ್ದಾನೆ ಅಂತ ಬೈತಾ ಇರ್ತಾರೆ. ಅದಕ್ಕೆ ಅಶ್ವಾನ್ ಅವಳ ತಂದೆ ಬೇಡ ಅಂದ್ರು ಅವಳು ಕೂಡ ನೇಪಾಳ್ಗೆ ಹೋಗಿ ಜಾಕ್ ಏನ್ ಮಾಡ್ತಿದ್ದಾನೆ ತಿಳ್ಕೊಂಡು ರಿಪೋರ್ಟ್ ರೆಡಿ ಮಾಡಿ ಕೊಡ್ತೀನಿ ಅಂತ ನೇಪಾಳ್ಗೆ ಹೋಗ್ತಾಳೆ. ಈ ಕಡೆ ರಾ ಅವ್ರಿಗೆ ಶಫಿ ನೇಪಾಳಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಮನೋಜ್ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಪರ್ಮಿಷನ್ ತಗೊಳ್ಳೋಕೆ ಬಂದಿರ್ತಾನೆ. ಅಷ್ಟರಲ್ಲಿ ಅಶೋಕ್ ಅನ್ನೋ ಆಫೀಸರ್ ಮನೋಜ್ಗೆ ಕಾಲ್ ಮಾಡಿ ಜಾಕ್ ನೇಪಾಳ್ಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಕೂಡ ಅವನ್ ಟೀಮ್ಗೆ ನೇಪಾಳಗೆ ಹೋಗೋಕೆ ರೆಡಿ ಆಗೋಕೆ ಹೇಳ್ತಾನೆ.
ಜಾಕ್ ಮೊದಲು ನೇಪಾಳ ಅಲ್ಲಿ ಮೆಡಿಕಲ್ ಶಾಪ್ಗೆ ಹೋಗಿ ಶಫಿ ಯೂಸ್ ಮಾಡ್ತಿದ್ದ ಮೆಡಿಸಿನ್ ನ ಕೇಳ್ತಾನೆ. ಮೆಡಿಕಲ್ ಅವನು 2 ಡೇಸ್ ಆಗುತ್ತೆ ಅಂತಾನೆ. ಜಾಕ್ 2 ಡೇಸ್ ಮೆಡಿಕಲ್ ಹತ್ರನೇ ಓಡಾಡ್ತಾ ಇರ್ತಾನೆ. ಅಲ್ಲಿಗೆ ಶಫಿ ಕೂಡ ಆ ಮೆಡಿಸನ್ ತಗೊಳ್ಳೋಕೆ ಬರ್ತಾನೆ. ಆವಾಗ ಮೆಡಿಕಲ್ ಅವನು ಯಾರೋ ಒಬ್ಬ ಇದೇ ಮೆಡಿಸನ್ ತಗೊಳ್ಳೋಕೆ ಬಂದಿದ್ದ, ಇವಾಗ ಅಥಾವೋ ರೆಹಮಾನ್ ಬೇರೆ ಪ್ಲಾನ್ ಮಾಡಿದ್ದಾರೆ, ನೀನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ ಅಂತಾನೆ. ಇದನ್ನೆಲ್ಲ ಜಾಕ್ ಕೇಳಿಸ್ಕೊತಾ ಇರ್ತಾನೆ. ಅವಾಗ ಶಫಿ ಅವನ ಹತ್ರ ಇದ್ದ ಜಾಕ್ ಫೋಟೋ ತೋರಿಸಿದಾಗ ಮೆಡಿಕಲ್ ಅವನು ಗಾಬರಿಯಾಗಿ ಮೆಡಿಕಲ್ ಕ್ಲೋಸ್ ಮಾಡ್ಕೊಂಡು ಓಡೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾ ಏಜೆಂಟ್ಸ್ ಶಫಿನ ಹಿಡ್ಕೋತಾರೆ. ಜಾಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಶಫಿನ ರಾ ಅವರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆದ್ರೆ ಜಾಕ್ ರಾ ಅವ್ರ ಕೈಲಿ ಸಿಕ್ಕಿ ಬೀಳ್ತಾನೆ. ಶಫಿ ಮನೋಜಿಂದ ತಪ್ಪಿಸ್ಕೋತಾನೆ. ಅದಕ್ಕೆ ಕೋಪ ಮಾಡ್ಕೊಂಡ ಮನೋಜ್ ಜಾಕ್ ನ ಎನ್ಕೌಂಟರ್ ಮಾಡೋಕೆ ಕರ್ಕೊಂಡು ಹೋಗ್ತಾನೆ. ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಇನ್ನೇನು ಮನೋಜ್ ಜಾಕ್ ನ ಶೂಟ್ ಮಾಡ್ಬೇಕು, ಅವಾಗ ಜಾಕ್ ಅಥಾವೋ ರೆಹಮಾನ್ ಅಂತಾನೆ. ಅದನ್ನ ಕೇಳಿ ಮನೋಜ್ ಶಾಕ್ ಆಗೋಗ್ತಾನೆ. ಯಾಕಂದ್ರೆ 9 ವರ್ಷಗಳ ಹಿಂದೆ ನಡೆದ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಮನೋಜ್ ಮತ್ತೆ ಅವನ್ ಟೀಮ್ ಅಥಾವೋ ರೆಹಮಾನ್ ಕಡೆ ಇದ್ದ 300 ಜನ ಟೆರರಿಸ್ಟ್ ನ ಸಾಯಿಸಿ ಮನೋಜ್ ಖುದ್ದಾಗಿ ಅಥಾವೋ ರೆಹಮಾನ್ ನ ಶೂಟ್ ಮಾಡಿ ಸಾಯಿಸಿರ್ತಾನೆ ಅಂತ ಮನೋಜ್ ಅನ್ಕೊಂಡಿರ್ತಾನೆ. ಆದ್ರೆ ರೆಹಮಾನ್ ಇನ್ನೂ ಸತ್ತಿರಲ್ಲ. ಜಾಕ್ ಮೆಡಿಕಲ್ ಅವನು ಮತ್ತೆ ಶಫಿ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ನ ಮನೋಜ್ಗೆ ಕೇಳಿಸ್ತಾನೆ. ಅವಾಗ ಮನೋಜ್ಗೆ ಜಾಕ್ ಎಷ್ಟು ಕಿಲಾಡಿ ಅಂತ ಗೊತ್ತಾಗಿ ಅವ್ರಿಗೆ ಹೆಲ್ಪ್ ಮಾಡೋಕೆ ಕೇಳ್ತಾನೆ. ಅದಕ್ಕೆ ಜಾಕ್ ಹೆಲ್ಪ್ ಮಾಡಲ್ಲ ಅಂದಾಗ ಮನೋಜ್ ನೇಪಾಳಗೆ ಬಂದಿದ್ದ ಅಶ್ವನ್ನ ತೋರಿಸಿ, ನೀನ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅಶ್ವನ್ನ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಜಾಕ್ಗೆ ಅಶ್ವನ್ ಮೇಲೆ ಲವ್ ಆಗಿರುತ್ತೆ. ಅದಕ್ಕೆ ಮನೋಜ್ಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಇವಾಗ ಶಫಿ ಇರೋ ಜಾಗನ ಜಾಕ್ ತಿಳ್ಕೊಂಡು ಶಫಿ ಪಕ್ಕದ ಬಿಲ್ಡಿಂಗ್ಗೆ ಹೋಗ್ತಾರೆ. ಶಫಿ ಹೊರಗಡೆ ಹೋದಾಗ ಶಫಿ ರೂಮ್ಗೆ ಹೋಗಿ ಮೈಕ್ರೋಫೋನ್ ಮತ್ತೆ ಕ್ಯಾಮರಾ ಫಿಕ್ಸ್ ಮಾಡಿ ಬರ್ತಾರೆ. ಒಂದ್ ಕಡೆ ರಾ ಅವರು ಶಫಿನ ಅಬ್ಸರ್ವ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಅಶ್ವಾನ್ಗೆ ಜಾಕ್ ಮೇಲೆ ಲವ್ ಆಗ್ತಾ ಇರುತ್ತೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಶಫಿ ಅವನೇ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಒಂದು ಲೆಟರ್ ಸಿಗುತ್ತೆ. ಅದು ಅಥಾವೋ ರೆಹಮಾನ್ ಮನೋಜ್ಗೆ ಬರೆದಿರ್ತಾನೆ. ಅದರಲ್ಲಿ ನಾಳೆ ಇಂಡಿಯಾದಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಇರುತ್ತೆ. ಇದನ್ನ ನೋಡಿ ಮನೋಜ್ ಗಾಬರಿ ಆಗೋಗ್ತಾನೆ. ಮನೋಜ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಜಾಕ್ಗೂ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೆ ಮನೋಜ್ ಜಾಕ್ಗೆ, ನೀನೇನಾದ್ರೂ ಅವತ್ತು ಚಾರ್ಮಿನಾರ್ ಅಲ್ಲಿ ಮಧ್ಯೆ ಬಂದು ಶಫಿನ ಕಿಡ್ನಾಪ್ ಮಾಡಿರ್ಲಿಲ್ಲ ಅಂದ್ರೆ ಈಗೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಬೈತಾನೆ. ಜಾಕ್ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಅವನಿಗೆ ಏನೋ ನೆನಪಾಗಿ ಯಾವುದೋ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಮೆಡಿಕಲ್ ಅವನ್ನ ಹಿಡ್ಕೋತಾನೆ. ಹೇಗೆ ಅಂದ್ರೆ ಜಾಕ್ ಮೆಡಿಕಲ್ ಅವನ್ ಸ್ಕೂಟರ್ಗೆ ಮೊದಲೇ ಟ್ರ್ಯಾಕರ್ ಹಾಕಿರ್ತಾನೆ. ಮೆಡಿಕಲ್ ಅವನ್ನ ಹಿಡ್ಕೊಂಡು ಮನೋಜ್ ಹತ್ರ ಬರ್ತಾನೆ. ಮೆಡಿಕಲ್ ಅವನು ಇಂಡಿಯಾದ 4 ಸಿಟಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿರೋದಾಗಿ ಹೇಳಿ ಜೊತೆಗೆ ರೆಹಮಾನ್ ಇರೋ ಜಾಗ ಕೂಡ ಹೇಳ್ತಾನೆ. ಅದನ್ನ ಕೇಳಿ ಮನೋಜ್ ಜಾಕ್ ನ ಬಿಟ್ಟು ರೆಹಮಾನ್ ನ ಹಿಡಿಯೋಕೆ ಹೋಗ್ತಾ ಇರ್ತಾರೆ. ಅವಾಗ ಮೆಡಿಕಲ್ ಅವನು ಸ್ಮೈಲ್ ಮಾಡೋದು ನೋಡಿ ಜಾಕ್ಗೆ ಮೆಡಿಕಲ್ ಅವನು ಹೇಳಿರೋದಿಲ್ಲ ಸುಳ್ಳು ಅಂತ ಗೊತ್ತಾಗಿ ಬೈಕ್ ತಗೊಂಡು ಮನೋಜ್ ಟೀಮ್ ನ ಹಿಡ್ದಾಕಿ ಮುಂದೆ ಹೋದಾಗ ಅಲ್ಲಿ ರೆಹಮಾನ್ ಕಡೆಯವರು ತುಂಬಾ ಜನ ಇರ್ತಾರೆ. ಅಲ್ಲಿಗೆ ಮನೋಜ್ ಟೀಮ್ ಕೂಡ ಬರುತ್ತೆ. ಜಾಕ್ ಮತ್ತೆ ಮನೋಜ್ ಟೀಮ್ ನ ರೆಹಮಾನ್ ಕಡೆಯವರು ಹಿಡ್ಕೊಂಡು ಎಲ್ಲರನ್ನು ನೇಪಾಳಿಂದ ಪಾಕಿಸ್ತಾನ್ಗೆ ಹೋಗೋ ಟ್ರೈನ್ ಅಲ್ಲಿ ಕರ್ಕೊಂಡೋಗ್ತಾರೆ. ಇವಾಗ ಮನೋಜ್ಗೆ ಅಥಾವೋ ರೆಹಮಾನ್ ಅವನ ನಿಜವಾದ ಪ್ಲಾನ್ ನ ರಿವೀಲ್ ಮಾಡ್ತಾನೆ. ಅದೇನೆಂದ್ರೆ ಮನೋಜ್ ಅಥಾವೋ ರೆಹಮಾನ್ ಕಡೆಯವ್ರನ್ನ 300 ಜನನ ಸಾಯಿಸಿದ್ಕೆ ಈ ಸಲ ಅಥಾವೋ ರೆಹಮಾನ್ ಇಂಡಿಯಾನ ಟಾರ್ಗೆಟ್ ಮಾಡಿರಲ್ಲ, ಇಂಡಿಯಾನ ಕಾಪಾಡೋ ರಾ ಏಜೆಂಟ್ ನ ಟಾರ್ಗೆಟ್ ಮಾಡಿರ್ತಾನೆ. ಆಲ್ರೆಡಿ ಇಂಡಿಯಾ ಅಲ್ಲಿರೋ 170 ಜನ ರಾ ಏಜೆಂಟ್ ಮೇಲೆ ರೆಹಮಾನ್ ಕಡೆಯವರು ಶೂಟ್ ಮಾಡೋಕೆ ರೆಡಿ ಆಗಿರ್ತಾರೆ. ಅದ್ನೆಲ್ಲ ಹೇಳಿ ರೆಹಮಾನ್ ಅಲಿ ಅನ್ನೋನಿಗೆ ಜಾಕ್ ನ ಕೊಲ್ಲೋಕೆ ಹೇಳ್ತಾನೆ. ಅಲಿ ಜಾಕ್ ನ ಕೊಲ್ಲೋದು ಬಿಟ್ಟು ಜಾಕ್ ಜೊತೆ ಮಾತಾಡ್ತಾ ರೇಗಿಸ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಜಾಕ್ ಅಲಿಗೆ ಹೊಡೆದು ಅಲಿ ಕಡೆ ಅವ್ರನ್ನೆಲ್ಲ ಸಾಯಿಸಿ ಸಲ್ಮಾ ಅನ್ನೋ ಹುಡುಗಿಗೆ ಹೊಡೆದು ಅವಳ ಬುರ್ಕಾ ಹಾಕೊಂಡು ರೆಹಮಾನ್ ಹತ್ರ ಹೋಗಿ ಫುಡ್ ಕೊಡ್ತಾನೆ. ಅಲ್ಲಿ ರೆಹಮಾನ್ ಮನೋಜ್ಗೆ ಚಾರ್ಮಿನಾರ್ ಹತ್ರ ಜಾಕ್ ಮಧ್ಯೆ ಬರ್ಲಿಲ್ಲ ಅಂದಿದ್ರೆ ನಿಮ್ನೆಲ್ಲ ಅವತ್ತೇ ಕೊಲೆ ಮಾಡ್ತಿದ್ದು ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಾಕ್ ಅಂತೂ ಫುಲ್ ಖುಷಿ ಆಗೋಗ್ತಾನೆ. ಯಾಕಂದ್ರೆ ಅವನಿಂದ ರಾ ಏಜೆಂಟ್ಗಳು ಬದುಕಿದ್ದಾರೆ ಅಂತ. ಅದೇ ಖುಷಿಲಿ ಗನ್ ತಗೊಂಡು ರೆಹಮಾನ್ ಕಡೆಯವ್ರನ್ನ ಸಾಯಿಸಿ ರೆಹಮಾನ್ ನ ಕೊಲ್ಲೋಕೆ ಹೋಗ್ತಾನೆ. ಅವಾಗ ರೆಹಮಾನ್, ನೀನು ಈ ಟ್ರೈನ್ ಅಲ್ಲಿರೋ ಏಜೆಂಟ್ ನ ಕಾಪಾಡ್ಕೋಬಹುದು, ಆದ್ರೆ ಇಂಡಿಯಾ ಅಲ್ಲಿರೋ 170 ಜನ ಏಜೆಂಟ್ಗಳು ಸತ್ತೋಗ್ತಾರೆ ಅಂತ ಹೇಳ್ತಾನೆ. ಅವಾಗ ಜಾಕ್ ಹೇಳೋದು, ಬುರ್ಕಾ ಹಾಕೊಳ್ಳೋಕೆ ಸಲ್ಮಾ ಅನ್ನೋ ಲೇಡಿಗೆ ಹೊಡೆದಾಗ ಅವಳ ಹತ್ರ ಒಂದು ಹಾರ್ಡ್ ಡ್ರೈವ್ ಸಿಗುತ್ತೆ. ಅದ್ರಲ್ಲಿ ರೆಹಮಾನ್ ಅಟ್ಯಾಕ್ ಪ್ಲಾನ್ ಎಲ್ಲ ಇರುತ್ತೆ. ಅದನ್ನ ಜಾಕ್ ಇಂಡಿಯಾ ಅಲ್ಲಿರೋ ಅವನ ಫ್ರೆಂಡ್ ರಂಗನಾಥ್ಗೆ ಕಳ್ಸಿರ್ತಾನೆ. ಆದ್ರಿಂದ ಇಂಡಿಯಾ ಅಲ್ಲಿರೋ ಏಜೆಂಟ್ಗಳೇ ರೆಹಮಾನ್ ಕಡೆ ಅವ್ರನ್ನ ಶೂಟ್ ಮಾಡಿ ಸಾಯಿಸಿರ್ತಾರೆ. ಇದನ್ನೆಲ್ಲ ಜಾಕ್ ರೆಹಮಾನ್ಗೆ ಹೇಳಿ ಫೋರ್ಕ್ ತಗೊಂಡು ರೆಹಮಾನ್ಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಜಾಕ್ ಇಂದ ಕಡೆಗೆ ಟೆರರಿಸ್ಟ್ ಅಟ್ಯಾಕ್ ನಿಲ್ಲುತ್ತೆ. ಅಶ್ಫಾನ್ ಒಂದು ರಿಪೋರ್ಟ್ ತಂದು ಜಾಕ್ ತಂದೆಗೆ ಕೊಡ್ತಾಳೆ.
ಅದರಲ್ಲಿ ಜಾಕ್ ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಇರಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಮಾತ್ರ ಮೆನ್ಷನ್ ಮಾಡಿರ್ತಾಳೆ. ಜೊತೆಗೆ ಜಾಕ್ನ ಒಂದ್ ಹುಡುಗಿ ಜೊತೆ ಲೋಕಲ್ಲಿ ಕಮಿಟ್ ಆಗಿದ್ದಾನೆ ಅಂತ ಕೂಡ ಇರುತ್ತೆ. ಇವಾಗ ಜಾಕ್ ಮತ್ತೆ ರಂಗನಾಥ್ಗೆ ರಾ ಏಜೆಂಟ್ ಆಗಿ ಕೆಲಸ ಕೊಟ್ಟಿರ್ತಾರೆ. ಜಾಕ್ನ ಟ್ರೈನ್ ಮಾಡೋಕೆ 20 ಜನ ಏಜೆಂಟ್ ನ ನೇಮಕ ಮಾಡಿರ್ತಾರೆ. ಮನೋಜ್ ಖುದ್ದಾಗಿ ಬಂದು ಜಾಕ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.